ಶಾಪಿಂಗ್ ಹೋಗಿದ್ದೆ, ಆದರೂ ಏನೂ ತರಲಿಲ್ಲ. ನಾನು ಹೇಗೆಂದರೆ ಫಸ್ಟ್ ಹೋಗಿ ನೋಡ್ಕೊಂಡು ಬಂದಿರ್ತೀನಿ, ಆಮೇಲೆ ಯೋಚನೆ ಮಾಡಿ ಇನ್ನೊಂದ್ಸರಿ ತಗೊಳ್ಳೋದು, ಇನ್ನೊಂದ್ಸರಿ ಹೋಗ್ಬಿಟ್ಟು. ನಾನು ಮಾತ್ರ ಹೀಗೇನ, ನೀವು ಕೂಡ ಹೀಗೇನ ಕಮೆಂಟ್ ಮಾಡಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಬಂದು ಶುಕ್ರವಾರ ದಿನದ ಮಿನಿ ಬ್ಲಾಗು. ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿ ಬಂದು ದೋಸೆ ಮತ್ತು ಚಟ್ನಿ. ದೋಸೆ ತಿನ್ನೋದಿಲ್ಲ ನನ್ನ ಮಗಳು, ಅಂದರೆ ತಿಂತಾಳೆ, ಪಡ್ಡು ಅಂದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಅವಳಿಗೋಸ್ಕರ ಪಡ್ಡು ಮಾಡಿಕೊಟ್ಟೆ. ದೋಸೆ ಮತ್ತು ಪಡ್ಡು ಎರಡನ್ನೂ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ತಿಂಡಿ ತಿಂದ್ಕೊಂಡು ಅವ್ರು ಕೂಡ ಸ್ಕೂಲ್ ಕಡೆ ಹೊರಟು. ತಿಂಡಿ ತಿಂದು ಹೋದ್ಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು. ನಾನೆಲ್ಲ ನೆಲ ಎಲ್ಲ ಒರೆಸ್ಕೊಟ್ಟೆ. ನಮ್ಮ ಮನೆಯವ್ರು ಪೂಜೆ ಮಾಡೋದು. ಪೂಜೆ ಎಲ್ಲ ಆದಮೇಲೆ ತಿಂದಿದ್ದ ಪಾತ್ರೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆಗೆ ಪಟ್ಲಕಾಯಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಕೆಲವರು ಪಟ್ಲಕಾಯಿ ತಿನ್ನಬಾರ್ದು ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಡುಗೆ ಮಾಡಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಕೂಡ ಬಂದ್ವಿ ಶಾಪಿಂಗಿಗೆ. ಬಂದು ಸುಮ್ಮನೆ ಹಾಗೆ ನೋಡಿಕೊಂಡು ಹೋದ್ವಿ ಅಷ್ಟೇ. ಚೆನ್ನಾಗಿದ್ವು ಐಟಮ್ ಎಲ್ಲನೂ, ಬಟ್ ಏನೂ ತಗೊಳ್ಳಿಲ್ಲ. ಎಲ್ಲ ನೋಡಿಕೊಂಡು ಒಂದು ಸಾಯಂಕಾಲ ಆಯಿತು. 5:30 6 o'clock ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಎಲ್ಲ ನೋಡಿಕೊಂಡು ಆಮೇಲೆ ಬಂದಿದ್ದಾಯಿತು. ಮತ್ತು ಇನ್ನೊಂದು ದಿನ ಹೋಗಬೇಕು. ಚೆನ್ನಾಗಿದ್ವು ಬಟ್ಟೆ ಎಲ್ಲನೂ. ಆಮೇಲೆ ಬಂದಿದ್ದ ತಕ್ಷಣ ನೈಟು ನೋಡ್ತಿರ್ಬೋದು ಇಲ್ಲಿ ಬೆಕ್ಕು ಯಾವ ಥರ ಗುರಾಯಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಹೊರಗಡೆ ಹೋದರೆ ಬಂದು ಹಾಲು ಕೊಟ್ಕೊಳ್ಬೇಡಣ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಫಾಲೋ ಮಾಡಿ.